ಇಷ್ಟೇ. ಇವಾಗ ಇದನ್ನೆಲ್ಲ ಉಂಟಲ್ಲ ನಾವು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಬೇಕು. ನೋಡುವ ಆಯ್ತಾ ಮಾಡಿ, ಯಾಕಂದ್ರೆ ಇವತ್ತು ನನಗೆ ಹಾಗೆ ಪಳಿ ಹೋದೇರನ್ನ ಟೋರ್ಚಲ್ಲ ಅಪ್ಪನಿಗೆ. ಹೀಗೆ ತಗೊಂಡು ಹೋಗು. ಹೀಗೆ ಅನ್ನ ಮಿಕ್ಸ್ ಮಾಡಿ ಈಗ ನಿಜವಳು ತುಂಬ ಇರ್ಬೇಕಿತ್ತು ಅಂತ ಆಗ್ತಾ ಉಂಟಾಯ್ತಾ. ಬ್ಯಾಗ್ ಬಿಸಾಕಿ ಈಗ ಜಪದಲ್ಲಿದ್ದಾನೆ ಇವನು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಗೈಸ್. ಬೆಳಗ್ಗೆ ಆಯಿತು. ಇವಾಗ ಏನು ಗೊತ್ತಾ, ನಾನು ಇಲ್ಲಿ ಕುತ್ಕೊಂಡು ಏನು ಮಾಡ್ತಾಯಿದ್ದೇನೆ ಅಂದರೆ ಕ್ಲೀನಿಂಗ್ ಮಾಡ್ತಾಯಿದ್ದೆ. ರೂಮಿಗೆಲ್ಲ ಸ್ವಲ್ಪ ಕ್ಲೀನ್ ಮಾಡುವ ಅಂತೇಳಿ, ತುಂಬ ರೂಮ್ ಅಂತಲ್ಲ, ಸ್ವಲ್ಪ ಮನೆ ಕ್ಲೀನ್ ಮಾಡುವ ಅಂತ. ಯಾಕಂದರೆ ನಾಳೆ ಇಲ್ಲಾದರೂ ನಾಳ್ದು ಒಂದು ನಮ್ಮ ಮನೆಗೆ ಗೆಸ್ಟ್ ಬರುವುದಾಗಿದ್ದಾರೆ. ಅದು ಯಾರೇನಂತ ನೀವು ನೋಡಿ, ಅವರು ಬರ್ತಾರಾ ಇಲ್ಲೋ ಅಂತ ಕೂಡ ಕನ್ಫರ್ಮ್ ಇಲ್ಲ ನನಗೆ, ಆದರೆ ಹಾಗೆ ಹೇಳಿದ್ದಾರೆ. ಹಾಗೆ ನಾವೊಂದು ಪ್ರಿಪರೇಷನ್ ಮಾಡೋದು ಒಳ್ಳೆಯದು ಅಂತ, ಅಂದರೆ ಮನೆ ಆದರೂ ಸ್ವಲ್ಪ ಕ್ಲೀನ್ ಇಡುವ ಅಂತ. ಅದಕ್ಕೀಗ ಇಲ್ಲಿದ್ದಡೆ ಈ ಬಟ್ಟೆ ಹಾಕೋದು ಡಬ್ಬ ಉಂಟಲ್ಲ, ಅದನ್ನೆಲ್ಲ ತೆಗೆದು ಇಲ್ಲಿಟ್ಟಿದ್ದೇನೆ. ಹಾಗೆ ಈಗ ತುಂಬ ಕ್ಲೀನಿಂಗ್ ಉಂಟು ನನಗೆ. ಇದನ್ನೆಲ್ಲ ಈ ಒಂದು ವಸ್ತುಗಳನ್ನು ಇಲ್ಲಿ ಉಂಟಲ್ಲ, ಅದನ್ನೆಲ್ಲ ನಮ್ಮ ಮೇಲಲ್ಲಿ ಹಾಕುವ ಅಂತಿದ್ದೇನೆ. ಅಲ್ಲಿ ನಮ್ಮ ಅಟ್ಟ ಉಂಟು ಮೇಲೆ ಕಾಣ್ಬೋದು, ಅದು ಅಟ್ಟ ಅಲ್ಲಿ ಹಾಕುವಂತಿದ್ದೇನೆ. ಒಂದು ಪೈಪ್ ಇದೆಲ್ಲ ಇದುಂಟು, ಇದನ್ನು ಕೂಡ ಕೆಲವು ವಸ್ತುಗಳು ಉಂಟು ಕೆಳಗಡೆ, ಅಂದರೆ ಅಗತ್ಯ ಇರೋದು ಈಗ ಸದ್ಯಕ್ಕೆ ಬೇಡ, ಅದನ್ನೆಲ್ಲ ಮೇಲೆ ಹಾಕುವಂತಿದ್ದೇನೆ. ಇವಾಗ ಸ್ವಲ್ಪ ಹೊತ್ತಾದ್ಮೇಲೆ ಅಡಿಗೆ ಕೋಣೆ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಬಂದೆ. ಮತ್ತು ಈಗ ಸ್ವಲ್ಪ ಕೆಲಸ ಉಂಟು ಅಲ್ಲಿ ಎಂತೆಲ್ಲ ಕ್ಲೀನಿಂಗ್ ಉಂಟು ಅದನ್ನೆಲ್ಲ ಮಾಡಬೇಕು. ಮತ್ತು ಅವನ ಚಿಂಚುನ ಒಂದು ಟೇಬಲಲ್ಲಿ ಸ್ವಲ್ಪ ಇದನ್ನೆಲ್ಲ ತೆಗಿಬೇಕು ಇಲ್ಲಿಂದ. ಇದನ್ನೆಲ್ಲ ಇವಾಗ ಅಗತ್ಯ ಇಲ್ಲ, ಇದೆಲ್ಲ ಅದನ್ನೆಲ್ಲ ಮೇಲೆ ಹಾಕಬೇಕು. ಅದೆಲ್ಲ ಆದರೆ ಅವನ ಬುಕ್ಕು, ಅವನಿಗೆ ಅದು ಇರಲಿ. ಇದನ್ನೆಲ್ಲ ತೆಗಿಬೇಕು, ಇದನ್ನೆಲ್ಲ ಮಾಡಬೇಕು. ಇವಾಗ ಇದನ್ನೇ ಮಾಡ್ತಾ ಇದ್ದೆ ನಾನು. ಈಗ ಅಮ್ಮ ಕೂತ್ಕೊಂಡಿದ್ದಾರೆ ಇಲ್ಲಿ, ಇನ್ನೆಲ್ಲ ಎಳೀತಾ ಇದ್ದಾರೆ ಅಮ್ಮ. ಈ ಇನ್ನೆಲ್ಲ ಎಳೆಯುವುದು ಕೈ ಗೊತ್ತಿರ್ಬೋದು ಎಲ್ಲರಿಗೆ, ಹುಬ್ಬಸಲ್ಲಿರೋರಿಗೆ ನಮ್ಮನೆ ದಿನ ಎಲ್ಲ ಸಿಗ್ತದೆ. ಮೊದಲು 400 ಅಂತದ್ದು ಇತ್ತು, ಅದನ್ನು ಎಳಿತಾ ಇದ್ರು. ಮತ್ತು 4 ಕಟ್ ಉಂಟಲ್ಲ, ಇದರಲ್ಲೇ 200 ಎಳಿತಾ ಇದ್ರು. ಮತ್ತು ಈಗ ಜೋರಾದ್ಮೇಲೆ ಈಗ 400 ಎಳೆಯೋದು ಅವರು. ಹಾಂ, ಅವರಿಗೆಲ್ಲ ಉಂಟು, ಖಾಲಿ ಇನ್ನೆಲ್ಲ ಇರೋದಲ್ಲ, ಎಲ್ಲ ಒಂದು ನಮ್ಮನೆ ಉಂಟು ಅವನ ಹತ್ರ, ಗೊತ್ತಿರ್ಬೋದು. ಹಾಗೆ ನನಗೆ ಏನಂದರೆ ಸ್ವಲ್ಪ ರಾಂಬೂಟನ್ ಸಿಕ್ಕಿದೆ, ಮೊನ್ನೆ ದೇವರಿಗೆ ಇಟ್ಟಿದ್ದೆ ನಾನು ಪೂಜೆಗೆ ಅಂತ. ಈಗ ಇದನ್ನು ಹಾಳಾಕೋದಕ್ಕಿಂತ ಮುಂಚೆ ತಿನ್ನುವ ಅಂತ ಹಾಗೆ ಎತ್ಕೊಂಡು ಬಂದೆ. ದೇವರ ಇದು ತಟ್ಟೆ, ಇದನ್ನೀಗ ಚಾಕು ತಂದು ತಿನ್ನು. ನನಗೆ ಇಷ್ಟ ಆಯಿತಾ ರಾಂಬೂಟನ್, ತುಂಬ ಇಷ್ಟ. ಫ್ರೆಶ್ ಇಲ್ಲ, ಹಾಳಾಗಿದೆ. ಅಂದರೆ ದೇವರ ಇದರಲ್ಲೇ ಇತ್ತು, ಒಂದು 4 ದಿನ ಆಯಿತು. ತಿನ್ನು, ಒಳ್ಳೆದುಂಟು, ತಿನ್ನದಷ್ಟೇನು ಹಾಳಾಗಲಿಲ್ಲ. ಈಗ ತಿನ್ನು ನಾವು. ನಾನು ಇದು ತರ್ತೇನೆ, ಬ್ಲೇಡ್ ಅಲ್ಲ ಬಾಯ್, ಚಾಕು ತಂದೆ ಗೈಸ್. ಈಗ ನಾವು ತಿನ್ನುವ, ನಾನು ಅಲ್ಲಿ ನೋಡಿದೆ ಅಂತ ಹೇಳಿದ್ರೆ ಅಲ್ಲಿ ಈಗ ಇದನ್ನೊಂದು ನೆಡುವ ಆಯಿತಾ, ನಾವು ನೆಡುವ ಗಿಡ ನೆಡುವ. ನಾವು ಒಂದಾದರೂ ಆಗಬೇಕು ನಮಗೆ ರಾಂಬೂಟನ್. ಒಳಗೆ ನೋಡಿ ಗೈಸ್, ಚಂದಲ್ಲ. ಸೂಪರ್. ಬೀಜ ತೆಗೆದಿರ್ತೇನೆ, ನಮ್ಮ ಕೃಷಿ ಉಂಟಲ್ಲ ಅಲ್ಲಿ ಹಾಕುವ. ಈಗ ನನ್ನ ಹತ್ರ ಕೇಳಿದರೆ ನನ್ನ ಫೇವ್ರೇಟ್ ಫ್ರೂಟ್ ಯಾವುದಂತ ಕೇಳಿದರೆ ಇದೆ. ಅಮ್ಮನಿಗೆ ಕೊಡ್ತಾ ಇಲ್ಲ ಆಯಿತಾ. ಮತ್ತು ಗೈಸ್, ಚಿಂಚುವಿಗೆ ಎಕ್ಸಾಮ್ ಇವತ್ತು. ಅವನ ಎಂಥ ಕತೆ ಹೇಳುದು, ನನಗೆ ಇವತ್ತು ತುಂಬ ಬೇಜಾರಾಗಿದೆ. ಬೆಳಗ್ಗೆ ಕೂಡ ಹೇಳೋದೇ ಬೇಡ ಅಂತ ಆಗಿದೆ. ಬ್ರೆಡ್ ಅವನಿಗೆ ತೆಗೆದಿರ್ತೇನೆ, ಅವನಿಗೆ ಸಾಕು. ನಾನು ಅದನ್ನು ಹೇಳಿ ಮತ್ತೆ ನನಗೆ ಅಮ್ಮನಿಗೆ ನುಂಗೆಲ್ ಪದಾರ್ಥ ಮಾಡ್ತಿದ್ದಾರೆ ಗೈಸ್. ನನಗೆ ಏನಾದರೂ ವೆಜ್ ಮಾಡಬೇಕು, ಹಾಗೆ ಮತ್ತೆ ಮಾಡುವ. ಎಂತ ಅಂತ ಹೇಳಿದರೆ, ಈಗ ಯಾರಿಗಾದರೂ ಲೈಫಲ್ಲಿ, ನಿಮ್ಮ ಲೈಫಲ್ಲಿ, ಎಲ್ಲರ ಲೈಫಲ್ಲಿ ಒಂದು ಅವರ ಅಮ್ಮ ಆಗಿರ್ಬೋದು, ಹುಡುಗರ ಲೈಫಲ್ಲಿ ನಾನು ಹೇಳೋದು, ಅವರ ಅಮ್ಮ ಆಗಿರ್ಬೋದು, ಇಲ್ಲ ಅವರ ಒಂದು ಹೆಂಡತಿ ಆಗಿರ್ಬೋದು, ಇಲ್ಲ ಲವ್ವರ್ ಆಗಿರ್ಬೋದು, ಪ್ರತಿಯೊಂದು ಲೈಫಲ್ಲಿ ಇರ್ತಾರೆ. ಅಕ್ಕ ಆಗಿರ್ಬೋದು ಅಲ್ವಾ.
ಒಂದು ಹುಡುಗಿ ಅಂತ ಇರೋದವರ ಲೈಫ್ ಕಡಿಮೆ. ಯಾರಾದರೂ ಇರ್ತಾರೆ, ಅಮ್ಮ ಆದರೂ ಇರ್ತಾರೆ ಬುದ್ಧಿ ಹೇಳಿಕೊಂಡು, ಅಕ್ಕ ಆದರೂ ಇರ್ತಾರೆ, ತಂಗಿ ಆದರೂ ಇರ್ತಾರೆ, ಇಲ್ಲಾಂದರೆ ಲವರ್ ಆದರೂ ಇರ್ತಾರೆ, ಇಲ್ಲ ಹೆಂಡತಿ ಆದರೂ. ಒಂದು ಹುಡುಗಿ ಅಂತ ಅವ್ರ ಲೈಫಲ್ಲಿ ಇರ್ತಾರೆ. ಅವರು ಯಾರೇ ಇರಲಿ, ಅವರು ಯಾವತ್ತಾದರೂ ನಿಮಗೆ ಬುದ್ಧಿ ಹೇಳೋದನ್ನು ಬಿಟ್ಟರೆ, ಈಗ ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ ಅಂತೇಳಿ ನಿಮಗೆ ಪ್ರತಿ ಸರ್ತಿ ಒಂದು ಬುದ್ಧಿ ಹೇಳ್ತಾರಲ್ಲ, ಅಂಥದ್ದನ್ನು ಹೇಳುವುದು ಬಿಟ್ಟಿದ್ದರೆ ಅವರು ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಅಂದ್ಕೊಳ್ಳಿ. ಅವರುಂಟಲ್ಲ, ಮನಸ್ಸಲ್ಲಿ ನೊಂದು ನೀವು ಅವರ ಮಾತು ಕೇಳದೆ ಮನಸ್ಸಲ್ಲಿ ಬೇಸರ ಆಗಿ ಅವರು ಆ ಒಂದು ನಿರ್ಧಾರ ತಗೊಂಡಿದ್ದಾರೆ ಅಂತ ಅರ್ಥ. ಯಾರ ಲೈಫಲ್ಲಿ ಕೂಡ ನಿಜವಾಗಿ ಇಷ್ಟಪಟ್ಟರೆ ಒಂದು ಹುಡುಗಿ ಉಂಟಲ್ಲ, ಅವರ ಅಣ್ಣ ಆಗಿರಲಿ, ತಮ್ಮ ಆಗಿರಲಿ, ಗಂಡ ಆಗಿರಲಿ, ಅಪ್ಪ ಆಗಿರಲಿ, ಯಾರೇ ಆಗಿರಲಿ, ಅವರನ್ನು ಸರಿ ಮಾಡಲಿಕ್ಕೆ ನೋಡ್ತಾರೆ, ಪ್ರಯತ್ನ ಪಡ್ತಾರೆ. ಮತ್ತು ಕೇಳದೆ ಆದಾಗ ಅವರ ಮನಸ್ಸಲ್ಲಿ ತುಂಬ ಬೇಜಾರಿಟ್ಟು ಆಮೇಲೆ ಅವ್ರ ವಿಷಯವನ್ನೇ ಬಿಟ್ಟು ಬಿಡ್ತಾರೆ ಅಷ್ಟೇ. ಅವರು ಬೇಜಾರಾಗಿ ಸೈಲೆಂಟ್ ಆಗೋದು. ಆ ಸೈಲೆಂಟ್ ಆಗಲಿಕ್ಕೆ ಒಂದು ಯಾವತ್ತೂ ಬಿಡಬೇಡಿ ಆಯಿತಾ, ಯಾರನ್ನು ಕೂಡ. ಮತ್ತು ಅವರು ನೀವು ಕಳೆದುಕೊಂಡ್ರೆ ರಿಟರ್ನ್ ಸಿಗ್ಲಿಕ್ಕಿಲ್ಲ, ಯಾರೇ ಆಗಿ, ಅದು ನಿಜ ಆಯಿತಾ. ನಾನು ಯಾಕೆ ಹೇಳೋದಂದರೆ, ಚಿಂಚುನ ವಿಷಯದಲ್ಲಿ ನಾನು ತುಂಬ ಪ್ರಯತ್ನ ಪಟ್ಟೆ ಅವನನ್ನು ಈ ಸಲ ಓದಿಸ್ಬೇಕಂತ. ಅವನು ಕೇಳ್ತಾನೇ ಇಲ್ಲ, ಬೇರೆ ಎಲ್ಲ ಮಾಡ್ತಾನೆ. ಈಗ ನಾನು ಹೇಳಿ ಹೋಗಿ ಎಂಥದ್ದು ತೊಗೊಂಡು ಬಾ ಅಂತೇಳಿ ಗ್ಯಾರಂಟಿ ತರುವ, ಓದುವ ವಿಷಯದಲ್ಲಿ ಒಂದು ಇಲ್ಲ. ಹಾಗೆ ಆ ವಿಷಯದಲ್ಲಿ ನಾನು ಫುಲ್ಲು ಸೈಲೆಂಟ್ ಆಗಿದ್ದೇನೆ ಇವತ್ತು. ಯಾಕಂದರೆ ಇವತ್ತೊಂದು ಬೆಳಗ್ಗೆ ಒಂದು ಹೇಳಿದ ಮಾರ ನನಗೆ, ನಾನು ಓದು ವಿಷಯ ಹೇಳುವಾಗ ಅವನಿಗೆ ಟಾರ್ಚರ್ ಆಗ್ತದಂತೆ. ಹೌದು, ಇವತ್ತಿಗೆ ಓದುವ ವಿಷಯ ನಾನಿಲ್ಲ. ಮತ್ತು ಇವತ್ತು ಪದಾರ್ಥಕ್ಕೆ ನಾನು ಗೈಸ್, ನೀವು ಒಂದು ರೀಲ್ಸಲ್ಲಿ ನೋಡಿರ್ಬೋದು, ಒಂದು ವೈರಲ್ ಫೀವರ್ ಅಲ್ಲ, ವೈರಲ್ ಬುರ್ಜಿ, ಅಂದರೆ ಮೊಟ್ಟೆ ಬುರ್ಜಿ ಅಲ್ಲ, ಅದು ಟೊಮೆಟೊದು ಬುರ್ಜಿ ಆಯಿತಾ. ಹೇಗೆ ಮಾಡೋದು ಗೊತ್ತು, ನಾನು ಇವಾಗ ನೋಡಿದೆ. 2 ಕೆಂಪು ಮೆಣಸು ಇಡಬೇಕು, ಒಂದು ಪಾತ್ರೆ ಇಡಬೇಕು, ಸ್ವಲ್ಪ ಎಣ್ಣೆ ಹಾಕಬೇಕು, ಕೆಂಪು ಮೆಣಸನ್ನು ಸ್ವಲ್ಪ ಬೆಚ್ಚ ಮಾಡಬೇಕು, ಬದಿಗೆ ಇಡಬೇಕು, 4 ಬೆಳ್ಳುಳ್ಳಿ ತೊಗೊಳ್ಬೇಕು, ಎಣ್ಣೆಯಲ್ಲಿ ಹಾಕಬೇಕು, ಹೀಗೆ ಮಾಡಬೇಕು, ಬದಿಯಲ್ಲಿ ಇಡಬೇಕು ಆಯ್ತಲ್ಲ. ಮತ್ತು ಟೊಮೆಟೊ ತೊಗೊಳ್ಬೇಕು, ಟೊಮೆಟೊನ್ನು ಕಟ್ ಮಾಡಬೇಕು ಅರ್ಧ. ಆ ಬಾಣಲೆಯಲ್ಲಿ ಅದೇ ಎಣ್ಣೆಯಲ್ಲಿ ಇಟ್ಟು ಸ್ವಲ್ಪ ಫ್ರೈ ಮಾಡಬೇಕು, ಚೋಳಿ ತೆಗಿಬೇಕು, ಅಲ್ಲಿ ಇಡಬೇಕು, ಬದಿಗೆ ಇಡಬೇಕು, ಉಪ್ಪು ಹಾಕಬೇಕು, ಕೊತ್ತಂಬರಿ ಸೊಪ್ಪು ಹಾಕಬೇಕು, ನೀರುಳ್ಳಿಯನ್ನು ಕೂಡ ಕಟ್ ಮಾಡಬೇಕು, ಅದನ್ನು ಫ್ರೈ ಮಾಡಬೇಕು, ಬದಿಗೆ ಇಡಬೇಕು. ಈಗ ಬದಿಗೆ ಇಟ್ಟರಲ್ಲ, ಅದನ್ನೆಲ್ಲ ಈಚೆ ತಂದು ಒಟ್ಟಿಗೆ ಹಾಕಿ ಸಮ ಮಿಕ್ಸ್ ಮಾಡಬೇಕು, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಊಟ ಇಟ್ಟು ಅದರ ಮೇಲೆ ಹಾಕಿ ಎಂತ ಸುಮಾರು ಸಲ ನೋಡಿದ್ದೆ ನಾನು, ನನಗೆ ಆಸೆ ಆಯಿತು. ಹಾಗೆ ಅದನ್ನು ಇವತ್ತು ಮಾಡುವ ಅಂತ ಇದ್ದೇನೆ. ಯಾಕಂದರೆ ಅಮ್ಮನಿಗೆ ನುಂಗಿಯಲ್ಲಿ ಸಾರು ಮಾಡ್ತಾಯಿದ್ದಾರೆ. ನನಗೆ ಅಂತ ನೋಡೋದು ನನಗೆ ಮಶ್ರೂಮ್ ಖಾಲಿಯಾಗಿದೆ ಮೊನ್ನೆಯಿಂದ, ಅದು ಖಾಲಿ ಇಷ್ಟು ಸ್ವಲ್ಪ ಇರೋದು ತಿನ್ನಲಿಕ್ಕೆ. ಹಾಗೆ ಅದನ್ನು ನಾವು ಮಾಡೋದು. ಐಸಿಕ ಬೇಕಾದ ಐಟಮ್ ಇಷ್ಟೇ, ಒಂದು ನೀರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹೀಗೆ ಕಟ್ ಮಾಡಬೇಕಾಯ್ತಾ. ಹೀಗೆ ಟೊಮೆಟೊ, ಮೆಣಸು, ಕೊತ್ತಂಬರಿ ಸೊಪ್ಪು ಇಷ್ಟೇ. ಇವಾಗ ಇದನ್ನೆಲ್ಲ ಉಂಟಲ್ಲ, ನಾವು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಬೇಕು. ನೋಡುವ ಆಯಿತಾ ಮಾಡಿ. ಯಾಕಂದರೆ ಇವತ್ತು ನನಗೆ ಬೇರೆ ಎಂತ ಇಲ್ಲ, ಆಗ ಅಮ್ಮನಿಗೆ ಆಗಿದೆ ನುಂಗಿಯಲ್ಲಿ ವಯಸ್ಸು. ಅಮ್ಮನಿಗೆ ಕೋಳಿ ಪದಾರ್ಥ ಕೂಡ ಉಂಟು, ಮೊನ್ನೆ ಇತ್ತು, ಅವ್ರು ಬಿಸಾಡಲಿಲ್ಲ, ಪುಳಿ ಆದರೂ ಕೂಡ ಬಿಡಲಿಲ್ಲ, ಅದನ್ನು ಇಟ್ಟಿದ್ದಾರೆ. ಎಣ್ಣೆ ಇಟ್ಟೆ ಗೈಸ್. ಇವಾಗ ಇದನ್ನೆಲ್ಲ ಉಂಟಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನಾವು, ಲೋ ಫ್ಲೇಮಲ್ಲಿ ಇಡುವ. ಅಮ್ಮ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರು. ಇವಾಗ ನಾವು ಮೊದಲು ಬಿಸಿ ಆಯ್ತಲ್ಲ, ನೀರುಳ್ಳಿ ಹಾಕುವ. ತುಂಬ ರೀಲ್ಸ್ ಎಲ್ಲ ವೈರಲ್ ಆಗಿದೆ ಆಯಿತಾ, ನಾವೊಮ್ಮೆ ಟ್ರೈ ಮಾಡುವ. ವೈರಲ್ ಆದ ಫುಡ್ ಹೇಗಿರ್ತದೆ ಅಂತ ನಿಮಗೆ ನಾನು ಹೇಳ್ತೇನೆ. ನಿಮಗೆ ನನಗೆ ಬೇರೆ ಎಂತ ಇಲ್ಲ ಇವತ್ತು. ನಿನ್ನೆ ಅದು ಸ್ವಲ್ಪ ಉಂಟಿದೆ, ಇಲ್ಲಿ ಇದು ಇರೋದು ನನಗೆ, ಇದೆರಡು ಉಂಟಲ್ಲ, ಇದು ನನಗೆ ಇಟ್ಟದ ಮತ್ತೆ ಇದು ಮತ್ತೆಂತ ಇಲ್ಲ. ಈಗ ಪಲಾವ್ ಸ್ವಲ್ಪ ಉಳಿದಿದೆ, ಇದು ಅಡಿ ಇರ್ತದಲ್ಲ, ಅದು ಪಲಾವ್ ನನಗೆ ಸಾಯಂಕಾಲಕ್ಕೆ ಆಯಿತು ತಿನ್ನಲಿಕ್ಕೆ. ಅಪ್ಪನೊಂದು ಪನ್ಪೆಯಿಂದ ಆಗ ಪಳಿ ಓದೇರನ್ನ ಟೋರ್ಚಲ್ ಅಪ್ಪನಿಗೆ, ಟೋರ್ಚಲ್ ಅಪ್ಪನಿಗೆ ಪಳಿ ಓದೇರನ್ನಾಗ. ಹಾಂ ಅಕ್ಕ ಅದೇ ಅವರಿಗೆ ಗೊತ್ತಿರಲಿ ವಿಷಯ. ನೀರುಳ್ಳಿ ತೆಗೆದೆ, ಫ್ರೈ ಆಯಿತು. ಇವಾಗ ಬೆಳ್ಳುಳ್ಳಿ ಹಾಕಿದ್ದೇನೆ. ನೋಡಿ ಅಮ್ಮ ಊಟ ಮಾಡ್ತಿದ್ದಾರೆ ನಾನು ಬಿಟ್ಟು. ನೋಡಿ ಎಂತ ಅಮ್ಮನಿಗೆ ಮಗಳು ಊಟ ಮಾಡಿದ್ರೆ ಪರವಾಗಿಲ್ಲ ಅಂತೇಳಿ 10 ಗಂಟೆ 1 ಗ್ಯಾರಂಟಿ. ಅವರದೀಗ ನಂಗೆ
ದೊಡ್ಡ ದೊಡ್ಡ ನಂಗೆ ನುಂಗೆಲ್ಲ ಆಯ್ತಾ ಇವತ್ತು ಮೀನು ತೆಗಿಲಿಲ್ಲ ಅವ್ನು ನುಂಗೆಲ್ಲ ಕುಕ್ಕಲ್ಲ ಅದ ಹಾಗೆ ಇವತ್ತು ನಮಗೆ ಸ್ಟೋರ್ ಇದ್ದ ಅನ್ನ ಚೆಂದ ಆಗ್ತದೆ ಊಟ. ನಾನು ಇದನ್ನು ಮಾಡಿ ಊಟ ಮಾಡಿದ್ದು ನನಗೆ ಮಾತ್ರ, ನಾನು ಯಾರಿಗೂ ಕೊಡೋದಿಲ್ಲ. ನಮಗೆ ಬೇಡ ನೀನು ಕೊಟ್ಟರೆ ಬೇಡ. ಹೌದಾನೆ ಎಡ್ಡೆ ಬಿಡು ವರ್ಷ ಇಂಕು ತಾನೆ ಇಂಕಿ ಎಡ್ಡೆ ನೀನೇ ತಿನ್ನು. ಗೈಸ್ ಇವಾಗ ಟೊಮೆಟೊ ಹಣ್ಣು ನಾನು ಇಟ್ಟು ತೋರಿಸ್ತೇನೆ ನೋಡಿ. ಈಗ ಇಡಬೇಕು ಈ ರೀತಿ ಈ ರೀತಿ ಇದೇ ರೀತಿ ಪಟಕ್ ಪಟಕಿ ಕೈಯೆಲ್ಲ ಹಾಕ್ಕೊಳ್ತಾ ಹೀಗೆ ಹೀಗೆ ಆಗಬೇಕು. ಆಮೇಲೆ ಈಗ ಸಿಪ್ಪೆ ತೆಗಿಲಿಕ್ಕೆ ಉಂಟು. ಈಗ ಒಂದು ಫ್ರೈ ಆಗಿ ಸ್ವಲ್ಪ ಅದನ್ನು ನೆಕ್ಸ್ಟ್ ಒಳ್ಳೆಯದು ಮೇಲೆ ಕೂಡ ಬೇಯ್ತದೆ ಆಗ. ಇಷ್ಟೆಲ್ಲ ಆಯಿತು ನೋಡಿ, ಒಳ್ಳೇದಾಗ್ತದೆ ಅಂತ ನೋಡುವ. ವೈರಲ್ ಇದು, ವೈರಲ್ ಒಂದು ಬರ್ತಾ ಟೊಮೆಟೊ ಮಾಡುವ ನಾವು. ಕೆಲವರೆಲ್ಲ ಮಾಡಿರ್ಬೋದು ರೀಲ್ಸ್ ನೋಡಿ, ನಾನು ಫಸ್ಟ್ ಮಾಡಿ. ಮತ್ತು ನನಗೆ ಊಟ ಮಾಡಲಿಕ್ಕೆ ಸಲಾಡ್ ಕೂಡ ಉಂಟು. ನಿನ್ನೆ ಇದು ಮಾಡಿದ್ದಲ್ಲ ಪಲಾವು, ಅದರ ಸಲಾಡ್ ಉಂಟು. ಇದು ಎಲ್ಲ ಫ್ರೈ ಮಾಡಿಕೊಂಡೆ, ಮೆಣಸು ಫ್ರೈ ಮಾಡಿಕೊಂಡೆ. ಟೊಮೆಟೊ ಏನು ಗೊತ್ತಾ, ಇದರ ಸಿಪ್ಪೆ ತೆಗಿಬೇಕಾಯ್ತಾ, ಈ ರೀತಿ ಸಿಪ್ಪೆ ತೆಗಿಬೇಕು. ಹೀಗೆ ಸಿಪ್ಪೆ ತೆಗೆದುಬಿಟ್ಟು, ತುಂಬ ಬಿಸಿ ಇದೆ ಬಾ. ಒಂದು ಕೈಯಾಗಲ್ವ ಅಂತ ನೋಡುವ, ಪ್ರಯತ್ನ ಪಡುವ. ಆಗದ್ದು ಈ ಭೂಮಿ ಮೇಲೆ ಏನಿಲ್ಲ. ಬಿಸಿ, ತುಂಬ ಬಿಸಿ ಮಾರೆ. ಇದಕ್ಕೆ ತೆಗೆದುಂಟಲ್ಲ, ಇದಕ್ಕೆ ಹಾಕಲಿಕ್ಕೆ ಮೆಣಸು ಕೂಡ ಹಾಕಬೇಕು. ಎಲ್ಲ ಹಾಕ್ಕೊಳ್ತೇನೆ ನಾನು, ಆಮೇಲೆ ನಿಮಗೆ ತೋರಿಸ್ತೇನೆ. ಆಯಿತು ನೋಡಿದ್ರಲ್ಲ, ಎಲ್ಲ ಹಾಕ್ಕೊಂಡಿದ್ದೇನೆ. ಈರುಳ್ಳಿ ಹಾಕ್ಕೊಂಡೆ, ಬೆಳ್ಳುಳ್ಳಿ ಹಾಕ್ಕೊಂಡೆ, ಉಪ್ಪು ಹಾಕ್ಕೊಂಡೆ, ಮತ್ತು ಟೊಮೆಟೊ ಹಾಕ್ಕೊಂಡೆ. ಟೊಮೆಟೊ ಚೋಳಿ ತೆಗಿಬೇಕು, ಆಮೇಲೆ ಮೆಣಸು, ಆಮೇಲೆ ಇವಾಗ ಇಷ್ಟು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಳ್ತೇನೆ. ಇದಕ್ಕೆ ಹಾಕ್ಬಿಟ್ಟು ಏನು ಮಾಡಲಿಕ್ಕೆ ಗೊತ್ತಾ, ಸ್ಮ್ಯಾಶ್ ಮಾಡಲಿಕ್ಕೆ. ಇದು ಬಿಸಿ ಇದೆ, ಈಗ ನಾನು ಕೈಯಲ್ಲಿ ಮಾಡಲ್ಲ, ಹಾಗಾಗಿ ಇದರಲ್ಲಿ ಮಾಡ್ತಿದ್ದೀನಿ. ಟೊಮೆಟೊ ಹಣ್ಣು ತುಂಬ ಬಿಸಿ ಇದೆ, ಬಾಕಿದೆಲ್ಲ ಪರವಾಗಿಲ್ಲ ಮಾಡ್ಬೋದು. ಎಷ್ಟು ನೋಡ್ಬೋದು, ಬರ್ತಾ ರೆಡಿ. ಈಗ ಒಂದು ಊಟ ಮಾಡಿ ನೋಡುವ ಆಯಿತಾ, ಹೇಗೆ ಆಗ್ತದೆ ಅಂತ ಹೇಳಿ. ನೈಟಿಗೆ ಸ್ವಲ್ಪ ಉಳಿತು ಎಷ್ಟು ಊಟ ಮಾಡೋದು. ಈಗ ಇದನ್ನು ಮುಚ್ಚಿಡುವ, ಬಿಸಾಡಲಿಕ್ಕೆ ತುಂಬ ಇದೆ. ಮತ್ತು ಸ್ವಲ್ಪ ಸಲಾಡ್ ಹಾಕ್ಕೊಳ್ತೇನೆ. ಹೀಗೆ ತಗೊಂಡು ಹೋಗು, ಹೀಗೆ ಅನ್ನ ಮಿಕ್ಸ್ ಮಾಡಿ ಈಗ ನಿಜವಳು ತುಂಬ ಇರಬೇಕಿತ್ತು ಅಂತ ಆಗ್ತಾ ಉಂಟು ಆಯಿತಾ. ಟೊಮೆಟೊ ಇರಲಿಲ್ಲ, ನಾನು ಹಾಕಿದ್ದದು. ನೆಕ್ಸ್ಟ್ ಟೈಮ್ ಜಾಸ್ತಿ ಮಾಡುವ, ಸ್ವಲ್ಪ ಟೊಮೆಟೊ ಜಾಸ್ತಿ ತಂದು. ಟೇಸ್ಟಿ. ಭಯಂಕರ ಚಂದ ಉಂಟು. ಅದು ಇನ್ನು ಸ್ವಲ್ಪ ಇರೋದು ಮಾರೆ, ಜಿಂಜ ಮಾಡಬೇಕಿತ್ತು. ಊಟ ಎಲ್ಲ ಗಮ್ಮತ್ತಾಯಿತು. ಈಗ ನಾನು ನಾಯಿಗೆಲ್ಲ ಊಟ ರೆಡಿ ಮಾಡಿಟ್ಟಿದ್ದೇನೆ. ಈಗ ಕೋಳಿದು ಇದಿತ್ತಲ್ಲ ಪಾತ್ರೆ, ಇದರಲ್ಲಿ ಫುಲ್ ಹಾಕಿದ್ದೇನೆ. ಇದರಲ್ಲಿ ಇವಾಗ ನಾಯಿಗೆ, ಬೆಕ್ಕಿಗೆ ಮತ್ತು ರೋಡ್ ಸೈಡ್ ಒಂದು ನಾಯಿಗೆ ಹಾಕ್ತೇನೆ ನಾನು. ಇವರಿಗೆಲ್ಲ ಹಾಕಿಟ್ಟಿದ್ದೆ, ಇದರಲ್ಲಿ ಹಾಕಿಟ್ಟಿದ್ದೇನೆ. ನಾನು ತಿಂತಾರೆ. ಇದನ್ನು ಹೊರಗಡೆ ಕೊಂಡು ಹೋಗೋಣ ನಾವು. ಈಗ ಮೊದಲೊಂದು ಇಲ್ಲೊಂದು ಪಾತ್ರೆ ಇಡ್ತೇನೆ, ಇದಕ್ಕೂ ಸ್ವಲ್ಪ ಅನ್ನ ಹಾಕಬೇಕು. ಬೀದಿ ಬೆಕ್ಕುಗಳು ಬಂದರೆ ತಿಂತವೆ. ನೋಡಿ ಇವರಿಬ್ಬರಿಗೆ ಊಟ ಹಾಕಿದೆ. ಅದಲ್ಲದೆ ಈಗ ಇಲ್ಲಿ 2 ಪಾತ್ರೆ ಇಡ್ತೇನೆ, ಇದಕ್ಕೂ ಊಟ ಹಾಕಿದೆ. ಇವಾಗ ಒಂದು ರೋಡ್ ಸೈಡ್ ತಟ್ಟೆ ಇಡ್ತೇನೆ, ಅದಕ್ಕೆ ಊಟ ಹಾಕುವ. ತಟ್ಟೆ ರೋಡ್ ಸೈಡ್ ಇತ್ತು. ಬೆಕ್ಕ ಬಂದ ತಿನ್ನಿ. ಹಾಂ, ಮೀನು ಬತ್ತಿ ಜೊತೆ
ಎಲ್ಲ ತಿಂತವ್ರೆ ಗೈಸ್, ಎಲ್ಲ ಅಲ್ಲಿ ಕೂಡ ತಿಂತವ್ರೆ, ಇಲ್ಲಿ ಕೂಡ ತಿಂತಾ ಇದ್ದಾರೆ. ಅದೆಂತ ಗೊತ್ತಾ, ಈಗ ನಮಗೆ ಮನುಷ್ಯರಿಗೆ ಅನ್ನ ಹಾಕುವಷ್ಟು ನಾವು ಬೆಳೆದಿಲ್ಲ, ಅಷ್ಟು ಯಾವಾಗ ಬೆಳಿತೇವೆ ಏನೋ, ಆದರೆ ಪ್ರಾಣಿಗಳಿಗೆ ಆಗುವಷ್ಟು ನಾವು ಬೆಳೆದಿದ್ದೇವೆ ಅಲ್ವಾ, ಅದಕ್ಕೆ ಹಾಕೋದು ನಾನು ಊಟ. ಅದಾದರೂ ನಮ್ಮ ಮಾಡಿದ ಒಂದು ಕಮ್ಮಿ ಆಗಲಿ ಪಾಪ ಅಂತ, ಪುಣ್ಯದ ಕೆಲಸ ಅಲ್ವಾ ಅನ್ನ ಹಾಕೋದು. ಮಧ್ಯಾಹ್ನ 3 ಹೊತ್ತು ಹಾಕ್ತೇನೆ ಆಯಿತಾ, ಈಗ ಅಂತಲ್ಲ, ನಾನು 3 ಹೊತ್ತು ಹಾಕಿಡ್ತೇನೆ. ಹಾಗೆ ಯಾವುದಾದ್ರೂ ಬಂದು ತಿಂದು ಹೋಗ್ತದೆ, ವೇಸ್ಟ್ ಏನಾಗಲಿಲ್ಲ ಇಷ್ಟುವರೆಗೆ. ಇನ್ನು ಸ್ವಲ್ಪ ಕಸ ಇದೆ ಗುಡಿಸೋ ಅಂತ. ಇವತ್ತು ಮಾತ್ರ ಮಳೆ ಕಡಿಮೆ ಆಯಿತಾ. ಎಲ್ಲ ಚಿಂಚು ಬಂದ ಗೈಸ್, ನೋಡಿ ಬ್ಯಾಗ್ ಬಿಸಾಕಿದ್ದಾನೆ ಬಂದು. ಹಾಂ, ಬ್ಯಾಗ್ ಬಿಸಾಕಿ ಈಗ ಜಪದಲ್ಲಿದ್ದಾನೆ ಇವನು. ರಗ್ದಿರಲ್ಪ ಆಂಡ ದೇವರೇ ಅನ್ಪಾಡು 3 ವರ್ಷ ಬದುಕು ನಾಯಿ ಫಸ್ಟ್ ಕೊಡೋ ಬಾಲೆ ಬುದ್ಧಿನೊಂದು ಕಲ್ಪಾಡಾಯಿ. ಹಾಂ ದಾರಿ ನೋಡಿಲ್ಲ ಬ್ಯಾಗ್ ದಿನ ಬ್ಯಾಗ್ ಅಲ್ಪ ದಿಲ್ಲ ಏನು ಸ್ಲ್ಯಾಪ್ ಹೋದಲ್ಪ. ಈ ಹೂ ತೋರಿಸ್ಲಿಲ್ಲ, ಹಚ್ಚ ಹಸಿರಾಗೆ ಉಂಟು, ಡೈಲಿ ಇರ್ತದೆ. ಇವಾಗ ನಾವು ಸ್ಲ್ಯಾಪಿಗೆ ಹೋಗುವ. ಇವನು ಓದದೆ ಬರೀದವನಂದ್ರೆ ಇವನೇ ಆತಾ. ಹಾಂ ಬರೀತು ಮುಟ್ಟು ಉಳ್ಪನ ಓದುನ ಪುರ ಬರೀತು ಇನ್ನಿತ ಈ ಮೆಟ್ಟು ಕ್ವಶನ್ ಪೇಪರ್ ಎಳ್ಳೆಗ ಕಡೆಯಿಂದ ಕುರುವರ ಈ ಒಲಿತ್ತಪ್ಪ ಬಣ್ಣಗ ಪಕ್ಕದ ಓಲಿತ್ತ ಸತ್ಯ ನೀತೆ ಓಲಿತ್ತ ಬನ್ನಿ ಅದು ಬಣ್ಣಗ ಬುಕ ಅವು ಕಡಿ ಕೂತಿದ್ದಾರೆ ಓಲಿತ್ತಂಬೆ ಬುಕ ಮಂಡಿಗೆ ಆಲೋಚನೆ ಅಂತ ಕ್ಲಾಸ್ ಹಿಡ್ಕೊಳ್ಳುದು ಇನ್ನಿತ್ತೇನು ಎಳ್ಳೆದೇನು ಇದು ನೆಂಚಿನ ಪಂಡವಿ MBBS ಎಳ್ಳೆದೇನು ಆಲೋಚನೆ ಅಂತ ನಮ್ಮ ಮನೆಯಲ್ಲಿ ಫಸ್ಟ್ ಆಗೋದಿದ್ದು. ಗಿಡ ತುಂಬ ಟೈಮಿಂದ ಇತ್ತು, ಹೂ ಮಾತ್ರ ಆಗ್ತಾ ಇರಲಿಲ್ಲ. ಈಗ ಒಳ್ಳೆ ಉಂಟಲ್ಲ, ಎಷ್ಟು ಚಂದ ಉಂಟು ಗೈಟ್, ಚಂದ. ಒಂದು ಜೀವಿ ಬಿದ್ದಿದೆ ಮಾರೆ, ಬದುಕಿಸುವ. ನನಗೆ ಇದೆಲ್ಲ ಜಾಸ್ತಿ ಆಯಿತಾ, ಮೊದಲಿಂದಲೂ ಹೀಗೆ ಬಿದ್ದರೆ ಅದನ್ನೆಲ್ಲ ಕಾಪಾಡೋದು. ಸಣ್ಣದ್ರಿಂದಲೂ ಹಾಗೆ ಇವರು ಆಟ ಆಡೋದು ನೋಡಿ, ನನ್ನ ಜೊತೆಗೆ ಇರುವುದು. ನಾನು ಸ್ಲ್ಯಾಪಿಗೆ ಕೆಲಸ ಮಾಡಲಿಕ್ಕೆ ಹೋಗುದು ಅಂತ ಅವರ ಮಂದಜಿ. ಈಗ ನೀನು ಕಾಣೋದಿಲ್ಲ ಗೈಸ್, ಎಂತ ಕಾಣ್ತದೆ ಅವನಿಗೆ, ನನಗೆ ಕಾಣೋದಿಲ್ಲ. ಅವನ ಆಯ್ಕೊಂಡೋಗಿದ್ದಾನೆ, ನಾನು ನೀರು ತುಂಬಿಸ್ತಾ ಇದ್ದೇನೆ. ಇಂಚು ಬಂದಿದ್ದಾನೆ ಗೈಸ್, ಇಂಚು ಪಾಪ. ಗಾಯ ಸ್ವಲ್ಪ ಕಡಿಮೆ ಆಗಿರ್ಬೇಕೀಗ. ನಿಮಗೆ ಚಿಂಚು ಮೀನಿಗೆ ಇಂಜುರಿ ಆಗಿದೆ ಅಂತೆ. ಇಂಜುರಿ ಆಗ್ತಾವ ಬಂದಲ್ಲ ಅದು ಇಲ್ಲಿ ಬಂದು ನಾವು ಏನಕ್ಕೆ ಅವಳ್ತು ಮೀನಿಗೆ ಮೀನು ಅವೇ ಅವಳ್ತು ಇಚ್ಚನಂಚೆ ಮೀನು ಯಾನ್ ಪಂತಿನಿ ಅವೇ ಏರ್ಕೋರ್ ನೀವು ಊತ ಅವನೇ ಬತ್ತಾತಿನರ್ತಿ ಓಲ್ಪಡ್ದು ಮಾನಿರ್ದಿ ಆ ಮುಕುರ್ದೊಟ್ಟಿಗೆ ಬತ್ತಾಯಿದಿನ ಯಾ ಪಣ್ಣಿ ರಾತು ಇತ್ತಿನಿ ಅವು ಆಯ್ತಾ ಕಿನ್ನಿಲು ಕಿನ್ನಿಲ್ಲ ಮುನರಿ ಆ ಮೂರು ಬುಡಿ ಆಯ್ತಾ ಅಂದು ಅವೇ ಅಂದು ಈ ಕಿನ್ನಿಲ್ಲ ಕಣ ಇದ್ದಾನೆ ಒಟ್ಟಿಗೆ. ఆయన ಬೇರೆ ಸಪ್ರೇಟ್ ಬತ್ತಾಯಿದೆ ಅಲ್ಲ ಇತ್ತೆ ಪೀರ ಕಣಪೆ ಬನ್ನಿ ಏನೇನೆ ದೇ ಅಲ್ಲ 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 ಆಯ್ತು ಬಂದ್ ಜಾತಿ ಅಂತ ಅದು ನಾವು ಪಡವತ್ತು ಹಿಂಗಾಗಿತ್ತು ಪುಟ್ವಾಡಿಯನ ಹೆಚ್ಚು ಪುಟ್ವಾಡಿ ಪುಟ್ಟರು ಊರ ಗಪ್ಪಿನ ಪುಟ್ಟರು ಪೂರ ಪುರಿ ಗೈಸ್ ಇನ್ನು ಮಲ್ಕೊಳ್ಳೋದು. ನಾನು ಕಮೆಂಟ್ ಓದು ಅಂತೇಳಿ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾನೆ ಅವನು, ಫೋನಲ್ಲಿ ಮಾತಾಡಿಕೊಂಡು. ಚಿಚ್ಚುಕುಮಾರ್ ಮನೆಯವರು ಫೋನ್ ಮಾಡಿದ್ದಾರೆ, ತುಂಬ ಬುದ್ಧಿ ಹೇಳಿದರು ಅವನ ಅಪ್ಪ ಎಲ್ಲ.
ಓದಬೇಕು ಹಾಗೆಲ್ಲ ಮಾಡಬಾರ್ದು ಅಂತ ಅವನು ಕೇಳೋದಿಲ್ಲ ಆಯ್ತು. ಅವನ ಅಮ್ಮನ ಮಾತು ಅವನು ಇಷ್ಟು ಕೇಳೋದಿಲ್ಲ, ಅಪ್ಪನದೊಂದು ಇಷ್ಟು ಕೇಳ್ತಾನೆ ಅಷ್ಟೇ, ಮತ್ತೆ ಯಾರ್ದು ಕೇಳೋದಿಲ್ಲ ಅವನು. ನನ್ನದು ಕೇಳ್ತಾ ಇತ್ತ, ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾನೆ. ಹಾಗೆ ಕಮೆಂಟ್ ಓದುವ. ಕಂಪ ಅವರೊಂದು ಯಾವಾಗಲೂ ಕಮೆಂಟ್ ಮಾಡ್ತಾರೆ, ತುಂಬ ಚಂದ ಹೇಳ್ತೀರಿ ನೀವು ಸಾಂಗ್. ನಾನು ಅಯ್ಯಪ್ಪನ ಪರಮ ಭಕ್ತೆ ಒಂದು ಹೇಳ ಸಿಸ್, ಬೇಜಾರು ಮಾಡಬೇಡಿ, ಮಕ್ಕಳನ್ನು ಹೆಚ್ಚು ಗೊತ್ತು ಮಾಡಬಾರ್ದು, ಮಕ್ಕಳಿಗೆ ಪ್ರೀತಿಯ ಜೊತೆ ಹೆದರಿಕೆಯನ್ನು ಬೇಕು ಅಂತೇಳಿ. ಹೌದು ಅದು ಹೌದು. ಆದರೆ ಎಲ್ಲ ಮಕ್ಕಳು ಒಂದೇ ಥರ ಇರುವುದಿಲ್ಲ. ಕೆಲವರು ಹೆದರ್ತಾರೆ, ಕೆಲವರು ಪ್ರೀತಿಗೆ ಬಗ್ತಾರೆ, ಹಾಗೆ ಕೆಲವೆಲ್ಲ ನಮೂನೆಯ ಮಕ್ಕಳಿದ್ದಾರೆ ಈಗ. ನೆಕ್ಸ್ಟ್ ಯೋಗಿನಿ ಪೂಜಾರಿ ಅವರು ಹೇಳಿದ್ದಾರೆ ಭಜನೆ ಸೂಪರ್ ಅಂತ. ಥ್ಯಾಂಕ್ ಯು ಸೋ ಮಚ್. ಬೇಬಿ ಬಂಗೇರ್ ಅವರು ಹೇಳಿದ್ದಾರೆ ಇಲ್ಲಲ್ಲ ದಿನೋಲ್ಲ ಬಯ್ಯ ಭಜನೆ ಪಲ್ಲೆ ಪಾಸಿಟಿವ್ ವೈಬ್ಸ್ ಬರ್ಪುಣ ಅಂತೇಳಿ. ಅದೌದು, ನಾನು ಮೊನ್ನೆ ಆಲೋಚನೆ ಮಾಡ್ತಾ ಇದ್ದೆ, ಅದು ತಾಳ ಎಲ್ಲ ಸಿಗ್ತದಲ್ಲ ಅದನ್ನು ತರುವ, ಫ್ರೈಡೆ ಭಜನೆ ಮಾಡುವ ಅಂತ ಥಿಂಕ್ ಮಾಡ್ತಾ ಇದ್ದೆ. ಸಣ್ಣದ್ರಿಂದಲೇ ಆಸೆ ಭಜನೆ ಮಾಡಲಿಕ್ಕೆ ಆಯಿತಾ. ಮತ್ತು ಒಬ್ಬಳೆ ಮಾಡ್ತಾ ಇದ್ದೆ ಭಜನೆ ಸಣ್ಣದಿರುವಾಗ. ಮತ್ತೆ ಮನೆಯಲ್ಲಿ ಕೂಡ ಕಿರಿಕಿರಿ ಅಪ್ಪಂದೆಲ್ಲ ಇತ್ತಲ್ಲ, ಆಮೇಲೆ ನಾನು ಭಜನೆ ಮಾಡೋದನ್ನೇ ನಿಲ್ಲಿಸಿದೆ. ಹಾಗೆ ಆಸೆ ನನಗೆ ಭಜನೆ ಮಾಡಲಿಕ್ಕೆ. ಈಗ ಇವನಿದ್ದಾನಲ್ಲ, ಹಾಗಾಗಿ ಭಜನೆ ಮಾಡ್ಬೋದು, ಇಬ್ಬರಿದ್ದೇವಲ್ಲ. ರಂಜಿತಾ ಎಸ್ ಅವರು ಒಳ್ಳೆ ಕಮೆಂಟ್ ಮಾಡಿದ್ದಾರೆ, ಲವ್ ಯುವರ್ ವ್ಲಾಗ್ಸ್, ಎವ್ರಿ ವಿಡಿಯೋ ಬ್ರಿಂಗ್ ಸಚ್ ಪಾಸಿಟಿವ್ ವೈಬ್ಸ್ ಆ್ಯಂಡ್ ಫೀಲ್ ಸೋ ಜೆನ್ಯೂನ್. ಐ ರಿಯಲಿ ಎಂಜಾಯ್ ವಾಚಿಂಗ್ ಯುವರ್ ಸಿಂಪಲ್ ಜಾಯ್ಸ್ ಆಫ್ ಎವ್ರಿ ಡೇ ಲೈಫ್. ಯುವರ್ ಹಾರ್ಡ್ ವರ್ಕ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಟ್ರೂಲಿ ಶೋ ಇನ್ ಎವ್ರಿ ವ್ಲಾಗ್. ಗಾಡ್ ಬ್ಲೆಸ್ ಯು ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೇಹಾ ಗೌಡ ಅವರು ನನ್ನ ಒಂದು ಸಾಂಗಿಗೆ ಒಂದು ಕಮೆಂಟ್ ಮಾಡಿದ್ದಾರೆ, ಏನಂತ ಹೇಳಿದರೆ ವಾಟ್ ಎ ವಾಯ್ಸ್ ಅಕ್ಕ ಅಂತೇಳಿ. ಎಂತ ಕಾಮಿಡಿ ಮಾಡ್ತಾ ಇದ್ದೀರಿ ಅಂತ. ಕವಿತಾ ಅವರು ಹೇಳಿದ್ದಾರೆ ಇಡೀ ಊರಿಗೂ ಪತ್ರಟೆ ಬಂತೊಂದುಲ್ಲನ ಆ ತೀರೆ ಉಂಡಂತೇಳಿ. ಅದರಲ್ಲಿ ಉಂಟಲ್ಲ, ಅದು ಎಲೆ ಕಾಣುವುದಷ್ಟು ಸಣ್ಣ ಎಲೆ, ಅದರಲ್ಲಿ ಮಾಡಿದಾಗೆ ನಮಗೆ ಕರೆಕ್ಟಾಗಿದೆ. 2 ದಿನ ತಿಂದಿದ್ದೇವೆ, ಈಗ ಆಸೆ ಆಗ್ತಾ ಉಂಟು. ಇವತ್ತು ಅತಿ ಆಗ್ತಾ ಉಂಟು ಭಜನೆ. ವಿದ್ಯಾ ಉಮೇಶ್ ಅವರು ಕಮೆಂಟ್ ಮಾಡಿದ್ದಾರೆ, ಹಾಯ್ ಸಂಧ್ಯಾ, ಈರು ಒಂಜಿ ಆಂಜೋ ಲಕನೆ ಬೇಲೆ ಮಲ್ಪುವರು ಚಿಂಚು ಎಡ್ಡೆ ಸಪೋರ್ಟು ಸ್ಲ್ಯಾಬುಡು ಜಾರ್ನಿಕ್ ಸುಣ್ಣ ಪಾಡ್ಲೆ ಟೇಕ್ ಕೇರ್ ಅಂತೇಳಿ. ಥ್ಯಾಂಕ್ ಯು. ಎಂತ ಗೊತ್ತಾ, ಮನೆಯಲ್ಲಿ ಗಂಡು ಮಕ್ಕಳು ಇಲ್ಲದೆ ಇರುವಾಗ ನಾವು ಗಂಡು ಮಕ್ಕಳಾಗಬೇಕಾಗ್ತದೆ. ಹಾಗೆ ವಿಷಯ, ಎಲ್ಲದಕ್ಕೂ ಬೇರೆಯವರಿಗೆ ಡಿಪೆಂಡ್ ಮಾಡಲಿಕ್ಕಾಗ್ತದೆ. ಈಗ ಎಂಚಿನ ಮನಿಕಲ್ಲ ಯಾನು ವೀಡಿಯೋ ಅನ್ಪುನೇತ. ಈಗ ಎಂಥದೋ ಒಂದು ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಎಂಥದೋ ಒಂದು ಕೆಲಸ ಇತ್ತು ಅಂತ ತಿಳ್ಕೊಳ್ಳಿ, ಆಗ ನಾನು ಎಷ್ಟು ಸಲ ಅಂತ ಬೇರೆಯವ್ರನ್ನ ಕರಿಬೋದಲ್ವಾ. ಮತ್ತು ನಾವೇ ಆ ವರ್ಕ್ ಕಲಿತೇವೆ. ಹಾಗೆ ನನ್ನ ಸಿಚುವೇಶನ್ ಕೂಡ ಆದದ್ದು. ಶಶಿಕಲಾ ರೈ ಅವರು ಕಮೆಂಟ್ ಮಾಡಿದ್ದಾರೆ, ಇಲ್ಲದ ಮಿತ್ ಇತ್ತನ ಕಜವು ಕಚ್ಚಡ ಮತ್ತು ಕ್ಲೀನ್ ಮನ್ಪುಲೆ ಅಪ್ಪಗ ನೀರು ಉಂಟುಸಿ ಅಂತೇಳಿ. ಹೌದು, ಕಜವು ಕಚ್ಚಡ ಎಂತ ಇಲ್ಲ, ಅದು ಅಲ್ಲಿ ಇರುವುದೆಂತ ಗೊತ್ತುಂಟಾ, ಇದು ನೀರಿನ ಒಂದು ಇದು ಉಂಟು, ಅದಕ್ಕೆ ಬೇಸಿನ್ ಅಂತೆಲ್ಲ ಅದೆಲ್ಲ ಉಂಟು. ಅದು ಹೊಸತ್ತು ನಮ್ಮ ಈ ಮನೆ ಮಾಡುವಾಗ ತಂದದ್ದು ಸೆಕೆಂಡ್ ಹ್ಯಾಂಡ್, ಅದೇ ಇರುವುದಲ್ಲಿ. ಮತ್ತು ಕಸ ಎಲ್ಲ ಎಂತ ಇಲ್ಲ ಅಲ್ಲಿ, ಅದು ಪಾಮಾಜಿ ಥರ ಕಾಣುದು ನಿಮಗೆ, ಕಸ ಇಲ್ಲ, ಪಾಮಾಜಿ ಮಾತ್ರ ಇರೋದು. ಹಾಗೆ ಸಾಧಾರಣ ಎಲ್ಲ ಕಮೆಂಟ್ ಓದಿದೆ ಗೈಸ್. ಗಂಟೆ 9:30 ಕಳೀತಾ ಬಂತು. ಈಗ 9:30 ಆಯಿತು ಗಂಟೆ. ಹಾಗೆ ಇವನು ಮಲ್ಕೊಂಡಿದ್ದಾಳೆ. ನಾಳೆ ಎಕ್ಸಾಮು. ಮತ್ತು ಒಂದು ಡೀಲ್ ಆಗಿದೆ, ಏನಂತ ಹೇಳಿದರೆ ಚಿಂಚು ಎಲ್ಲ ಸಬ್ಜೆಕ್ಟಲ್ಲಿ ಪಾಸ್ ಆದರೆ ಅವನಿಗೆ ಶೂ ಕೊಡಬೇಕಂತೆ, ಸ್ಪೋರ್ಟ್ಸ್ ಶೂ. ಅದಕ್ಕೆ ನಾನು ಹೇಳಿದ್ದೇನೆ ಎಲ್ಲ ಸಬ್ಜೆಕ್ಟಲ್ಲಿ ಒಂದರಲ್ಲಿ ಫೇಲ್ ಆದರೂ ಇಲ್ಲ, ಎಲ್ಲದರಲ್ಲಾದರೆ ಖಂಡಿತ ಕೊಡುವ ಅಂತ. ಅವನು ಇವತ್ತು ಹೇಳ್ತಾ ಇದ್ದಾನೆ, ಇವತ್ತು ನಾಳೆ ಲಾಸ್ಟ್ ಎಕ್ಸಾಮ್. ಅವನು ಎಂತ ಮಾಡ್ತಾನೋ ಅವನಿಗೆ ಗೊತ್ತು. 3 ಸಬ್ಜೆಕ್ಟಲ್ಲಿ 1 ಪೇಜ್ ಕೂಡ 1 ಪೇಜ್ ಕೂಡ ಆಗಲಿಲ್ಲ. ಅಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದಾನೆ ಪಾಸ್ ಆಗ್ತಾನಂತ. ನನಗೆ ಗೊತ್ತಿಲ್ಲ ಮರ, ನನಗೆ ಕೂಡ ಅದು ಧೈರ್ಯ ಇಲ್ಲ. ಇಂಗ್ಲೀಷ್ ಮುಟ್ಲೇ ಇಲ್ಲ. ಉಗುರು ಕಟ್ಟು ಮನ್ಪೋಚಿ ಮಾರ ಉಪ್ಪುನಿ ಪಾಸ್ ಆಪೇನು ವಾದ ಎರಡು ಬಂದಿದೆ ಇಂಚ ಈ ಓದಂದೆ ಹೊರಡಾಂಡ ಅದನ್ನ ಜಾತು ಉಪ್ಪುಡದ ದುರ್ವೆಂಚುಡು ಅಂದು ವಾ ಬೆಂಚಿಟ್ಟು ಕುಳ್ಳುಂಡಲ್ಲ ಪಾಸ್ ಆಪೆ ಎಂದು ಬರೋಣ ಮಾರ ನಿಕ್ಕೆ ಗೊತ್ತು ಎಂಕದಾನೆ ಪಾಸ್ ಆದ ಮಾಸ್ ಕಾರ್ಡ್ ಸೋಜಿಪಾಲ ಮಲದಾನೆ ಶೂಜ್ ಎತ್ತು ಕೊರ್ಪೆ ಮಳದ್ದಾನಿ ಆವು ಮಳದ್ದಾನಿಯಿಂದ ಹೊಡೆದಿಚ್ಚಿ ಮಕ
ಮೆಲಾನೆ ಅವ ಮಳದಾನೆ ಲಾವು ಆಯ್ತಾ ಆಯ್ತಾ ಮಳದಾನೆ ಲಾವು ಅತ್ತು ಒಂಜಿ ಕಾಲ ಅಂಡಲ ಒಂಜಿ ವರ್ಷ ಕರಿದ ಅಂಡಲ್ಲ ಅವು ಒಂಜಿ ವರ್ಷ ಅಂಡ ಹೌದಿ ಖುಷಿ ಒಂಜಿ ಅರ್ಧ ಅಷ್ಟೇ. ಹಾಗೆ ಗೈಸ್ ಸಿಗುವ ನಾವು ಇವತ್ತಿನ ಬ್ಲಾಗ್ ನಾನು ಇಲ್ಲೇ ನಿಲ್ಲಿಸ್ತೇನೆ. ಮಿಂಚು ಬಂದಿದ್ದಾಳೆ, ನಾನು ಅವಳಿಗೆ ಈಗ ಹೊರಗಡೆ ಹೋಗ್ಬೇಕಂತೆ ನಾನು ಅಂದರೆ ಉಪ್ಪಡು ಅವಳ ಕಾಲು ಕೂಡ ನೋವು, ಅದಕ್ಕೆ ನಾನು ಒಳಗೆ ಹಾಕಿದ್ದೆ. ಕಡೆ ಬಣ್ಣತ್ತ ನೀನು ಆಗಿ ಬಿಡಿ ಆಯ್ತು ನೋಡಿ ಗೈಸ್, ಇತ್ತಿತ್ತು ಬೆರಿ ಬರ್ತೀನಿ ಕಾಲು ನೋವು ಮಾಡೋದು. ನಮ್ಮ ಹತ್ರ ಸ್ಪ್ರೇ ಎಲ್ಲ ಇಲ್ಲ. ಸ್ಪ್ರೇ ನಮ್ಮ ಸ್ಪ್ರೇ ಉಂಟು ಮನುಷ್ಯರದು, ಅದನ್ನು ಹಾಕ್ಬಾರ್ದು. ಎನಿಮಲ್ಲಿಗೆ ಮನುಷ್ಯರದೆಲ್ಲ ಹಾಕ್ಬಾರ್ದು. ಹಾಗೆ ಅವಳು ಇರಲಿ ಮತ್ತೆ ಮಲಗ್ತಾಳೆ, ಹಾಗೆ ಕುಂಟುತ್ತಾ ಹೋಗುದು. ಹಾಗೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ ಗೈಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾವು ನಾಳೆ. ಟಾಟಾ ಗೈಸ್, ಬಾಯ್, ಟೇಕ್ ಕೇರ್.